ನಮಸ್ಕಾರ, ನಾನು ಶುಭ. ಇವತ್ತು ನಾವು ಗ್ಯಾಸ್ ಬಳಸ್ತೀರಾ, ಕರೆಂಟ್ ಸ್ಟವ್ ಬಳಸ್ತೀರಾ, ಸಿಂಪಲ್ಲಾಗಿ ಅಡುಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಮೊದಲು ನೀವು ಮಣ್ಣು ತಗೋಬೇಕು. ಇದು ಕೆರೆ ಒಳಗಡೆ ಇತ್ತು ಮಣ್ಣು, ತಗೊಂಬಂದ್ವಿ ನಾವು. ನಿಮ್ಮ ಮನೆ ಹತ್ರ ಈ ಥರ ಮಣ್ಣು ಸಿಕ್ಕಲ್ಲ ಅನ್ನೋರು ಕೆಂಪು ಮಣ್ಣಾದರೂ ಇರುತ್ತಲ್ಲ, ಇದನ್ನು ಬೇಕಾದರೆ ತಗೋಬೋದು. ನನ್ನ ಹತ್ರ ಈ ಮಣ್ಣು ಕೆರೆಯಿಂದ ಎತ್ಕೊಂಬಂದಿದ್ವಿ ನಾವು. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟು ನಾದ್ತಿರಲ್ಲ, ಹಿಂಗೆ ನಾದ್ಕೋಬೇಕು ಸ್ವಲ್ಪ. ಮತ್ತು ಹಳೇದೊಂದು ತಟ್ಟೆ ತಗೊಂಡು ಇದಕ್ಕೆ ಮಣ್ಣು ತುಂಬಿಸ್ಬಿಟ್ಟು ನೈಸ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ನೀಟಾಗಿ ನೈಸ್ ಈ ಥರ ನೈಸ್ ಬಂದುಬಿಡುತ್ತೆ. ಈ ಥರ ನೀಟಾಗಿ ನೈಸ್ ಮಾಡಿದ್ದಾದಮೇಲೆ ಹುಲ್ಲು ತಗೋಬೇಕು. ಇವಾಗ ನಮ್ಮ ಮನೆ ಹತ್ರ ಇಲ್ಲ ಹುಲ್ಲಿಲ್ಲ ಅನ್ನೋರು ಏನಾದರೂ ಸ್ವಲ್ಪ ಒಣಗಿರೋ ಹೂವು ಆಗಲಿ, ಇಲ್ಲ ಸ್ವಲ್ಪ ಒಣಗಿರೋ ಹುಲ್ಲೆಂತೂ ಸಾಮಾನ್ಯವಾಗಿ ಇವಾಗೆಲ್ಲ ಸ್ವಲ್ಪ ಹುಲ್ಲು ಒಣಗಿರುತ್ತೆ, ಅದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ, ಸೇಮ್ ಈ ಥರ ಹಾಕ್ಕೊಬಿಟ್ಟು ಇದ್ರ ಮೇಲೆ ಬಾಕ್ಸ್ ಇಡಬೇಕು. ಸ್ಟೀಲ್ದೊಂದು ಬಾಕ್ಸು ಮತ್ತು ಇನ್ನೊಂದು ಚಿಕ್ಕದು ಸ್ಟೀಲ್ ಬಾಕ್ಸ್ ಇಡ್ತಾಯಿದ್ದೀನಿ ನೋಡಿ. ಸೇಮ್ ಈ ಥರ ಇಟ್ಕೋಬೇಕು. ಇದಕ್ಕೆ ನಾವು ಮಣ್ಣು ಮೊದಲೇ ಕಲಸಿಟ್ಬಿಟ್ಟಿದ್ವಲ್ಲ, ಮಣ್ಣು ನೋಡಿ ಸೈಡಲ್ಲಿ ಕಲಿಸ್ಕೊತಾ ಇದ್ದೀವಿ. ನಮ್ಮ ಅಕ್ಕ ಇದು ಮಾಡ್ಕೊತಾ ಇರೋದು. ಇವಾಗ ಗ್ಯಾಸ್ ತುಂಬ ಪ್ರಾಬ್ಲಮ್ ಆಗಿದೆಯಲ್ಲ, ನಮಗೂ ಅಷ್ಟೇ ಗ್ಯಾಸ್ ಇಲ್ಲ. ನಮಗೆ ಗ್ಯಾಸ್ ಇಲ್ಲ, ಕರೆಂಟ್ ಸ್ಟವ್ ಇಲ್ಲ ಅಂದಾಗ ಈ ಥರ ನೀವು ಒಂದು ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀರಿ ಅಂದರೆ ತುಂಬಾ ಸುಲಭ. ಅಡುಗೆ ಮಾಡೋಕ್ಕೆ ಏನು ಕಷ್ಟವೂ ಆಗೋಲ್ಲ. ನಾವು ಗ್ಯಾಸ್ ಉಳ್ಸೋಕ್ಕೆ ಅಂತ ಈ ನಡುವೆ ಚಪಾತಿ ರೊಟ್ಟಿಗಳು ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಇದು ಮಾಡ್ಕೋಬೇಕಂತಂದರೆ ನಮಗೆ ಗ್ಯಾಸ್ ತುಂಬ ವೇಸ್ಟ್ ಆಗುತ್ತೆ ಅಂತಲ್ವ. ಈ ಥರ ನೀವು ಮಾಡ್ಕೊಂಡಿದ್ದೀರಿ ಅಂದರೆ ಇದ್ರ ಮೇಲೆ ರೊಟ್ಟಿ ಮಾಡ್ಕೋಬೋದು, ಚಪಾತಿ ಎಲ್ಲ ಮಾಡ್ಕೋಬೋದು. ನೋಡಿ ಬಾಕ್ಸ್ ಹೆಂಗೆ ಇಟ್ಟಿದ್ದಾರೋ ಸೇಮ್ ಹಂಗೆ ತಟ್ಕೊಂಬರ್ಬೇಕು. ಮಣ್ಣು ಅಷ್ಟೇ ಚೆನ್ನಾಗಿ ಫಸ್ಟೇ ನೀರು ಹಾಕ್ಬಿಟ್ಟು, ಜಾಸ್ತಿ ನೀರಾಗೂ ಇಲ್ಲ ಜಾಸ್ತಿ ಗಟ್ಟಿಯಾಗೂ ಇಲ್ಲ, ಒಂದು ಹದದಲ್ಲಿ, ಅಂದರೆ ಚಪಾತಿ ಹಿಟ್ಟು ನಾದ್ಕೊತೀವಲ್ಲ ಹಂಗೆ ನಾದ್ಬಿಟ್ಟು ಸೈಡ್ಗೆ ಇಟ್ಟಿರಬೇಕು ಉಂಡೆ ಮಾಡಿ. ಮತ್ತು ಕೈಯಲ್ಲಿ ಒಂದಷ್ಟು ಎತ್ಕೊಂಡು ಸ್ವಲ್ಪನೂ ಗ್ಯಾಪ್ ಬಿಡ್ದೀರ ತಟ್ತಾ ಇದ್ದಾರಲ್ಲ, ಸೇಮ್ ಹಿಂಗೆ ತಟ್ಕೊಂಡು ಬರಬೇಕು ಎಲ್ಲ ಸೈಡೂ. ನೋಡಿ ನೀವು ಇನ್ನೂ ದೊಡ್ಡದಾಗಿ ಮಾಡ್ಕೋಬೋದು, ನಮಗೆ ಚಿಕ್ಕದಾಗಿ ಸಾಕು, ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಎಲ್ಲಿ ಬೇಕಾದರೂ ಇಟ್ಟು ನೀವು ಬೆಂಕಿ ಇವಾಗ ಮನೆ ಆಚೆ ಕೂಡ ಇಟ್ಬಿಟ್ಟು ಹಚ್ಕೋಬೋದು. ನೋಡಿ ಮಣ್ಣು ತಟ್ತಾ ಇದ್ದಾರೆ, ಗ್ಯಾಪ್ ಇಲ್ದೀರ ಕದಲೂಬಾರ್ದು, ಸ್ವಲ್ಪ ನೋಡಿಕೊಂಡು ಎರಡು ಗ್ಯಾಪ್ ಇಲ್ದೀರ ತಟ್ಟಿಬಿಡಿ. ಮಣ್ಣೆಲ್ಲ ನೀಟಾಗಿ ನೋಡಿ ಸ್ವಲ್ಪ ತಟ್ಟಿಬಿಟ್ಟಿದ್ದಾರೆ. ಇವಾಗ ಬಾಕ್ಸ್ ಮೇಲ್ಗಡೆ ಇದು ಅಷ್ಟೇ, ಎರಡೂ ಬಾಕ್ಸ್ಗೂ ಮಧ್ಯದಲ್ಲಿ ಗ್ಯಾಪ್ ಇಲ್ದೀರ ನೀಟಾಗಿ ಮಣ್ಣು ಇಡಬೇಕು. ನೋಡಿ ನೀಟಾಗಿ ಮಣ್ಣು ಇಡ್ತಾ ಇದ್ದಾರಲ್ಲ, ಬಾಕ್ಸ್ನ ಸ್ವಲ್ಪ ತಳ್ಳಿ ಈ ಚಿಕ್ಕ ಬಾಕ್ಸ್ ಇತ್ತಲ್ಲ ಇದನ್ನ ಹಿಂದಕ್ಕೆ ಸ್ವಲ್ಪ ತಳ್ಳಿಬಿಟ್ಟು ಮಣ್ಣು ತಟ್ತಾ ಬರಬೇಕು ನೀವು. ಸೇಮ್ ಈ ಥರ ಮಣ್ಣು ನೀಟಾಗಿ ಇಡಬೇಕು. ಎರಡೂ ಬಾಕ್ಸ್ಗೆ ಎರಡೂ ಜಾಯಿನ್ ಆಗೋ ಥರ ಮಣ್ಣು ತುಂಬಿಸಿದ್ದಾದಮೇಲೆ ನೈಸ್ ಮಾಡಿಕೊಂಡು ಬರಬೇಕು. ನೋಡಿ ಮಣ್ಣು ನೀಟಾಗಿ ಇಟ್ಬಿಟ್ಟಿದ್ದಾದಮೇಲೆ ನೀವು ಕೈಗೆ ಗ್ಲೌಸ್ ಹಾಕ್ಕೋಬೋದು. ಈ ನಮ್ಮ ಮನೆಯಲ್ಲಿ ಗ್ಲೌಸ್ ಇರಲಿಲ್ಲ. ಈ ಥರ ಪಾಲಿಥೀನ್ ಕವರ್ ಯಾವುದನ್ನು ತಗೊಂಡು ಸ್ವಲ್ಪ ನೀರು ಅದ್ದುಕೊಂಡು ಈ ಥರ ಕೈಯಲ್ಲಿ ಸ್ವಲ್ಪ ಹಿಂಗೆ ಅಂದಿದ್ದೀರಿ ಅಂದರೆ ನೈಸ್ ಬಂದುಬಿಡುತ್ತೆ. ಫಸ್ಟ್ ನಿಮ್ಗೆ ಅಷ್ಟು ನೈಸಾಗಿರಲ್ಲ, ಮತ್ತು ಕವರಲ್ಲಿ ನೀವು ಈ ಥರ ಅಂದಿದ್ದೀರಿ ಅಂದರೆ ಸಾಕು, ನೀಟಾಗಿ ನೈಸಾಗಿ ಬಂದುಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ನೈಸ್ ಆಗಿಬಿಟ್ಟಿದೆ. ಎಲ್ಲೆಲ್ಲಿ ನೈಸ್ ಆಗಿಲ್ವೋ ಮತ್ತು ನೀವು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರಲ್ಲ ನಮ್ಮ ಅಕ್ಕ, ಸೇಮ್ ಇದೇ ಥರ ಮಾಡ್ಕೋಬೇಕು. ಒಂದು ಕಡೆ ಕಮ್ಮಿ ಜಾಸ್ತಿ ಈ ಥರ ಇದ್ದರೆ ನೋಡ್ಕೊಳ್ಳಿ. ಮಣ್ಣೆಲ್ಲಿ ನೀಟಾಗಿ ನೈಸ್ ಆಗ್ತಾಯಿದೆ, ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ. ಸೇಮ್ ಹಿಂಗೆ ಮಾಡಿಕೊಂಡು ಇದನ್ನು ಒಣಗಕ್ಕೆ ಬಿಟ್ಬಿಡಿ. ಸ್ವಲ್ಪ ಒಣಗಿದ ತಕ್ಷಣ ನಾವು ಆ ಬಾಕ್ಸ್ ಎರಡು ತೆಗೆದುಬಿಟ್ಟು ಸ್ವಲ್ಪ ಸುಣ್ಣ ಹೊಡ್ಕೊತಾ ಇದ್ದಾರೆ. ನೋಡಿ ಸ್ವಲ್ಪ ಸುಣ್ಣ ಇತ್ತು ಮನೆಯಲ್ಲಿ, ಸುಣ್ಣ ನೀಟಾಗಿ ಬ್ರಷ್ ತಗೊಂಡು ಹೊಡೆದ್ಬಿಟ್ಟು ಇದಕ್ಕೆ ಪೂಜೆ ಮಾಡಿದ್ರು. ಮೊದಲು ಪೂಜೆ ಮಾಡಿಬಿಟ್ಟು ಬೆಂಕಿ ಹಚ್ತಾ ಇದ್ದಾರೆ. ಸ್ವಲ್ಪ ಸೌದೆ ಇದ್ದರೂ ಸಾಕು, ನೀವು ಮಾಡ್ಕೋಬೋದು. ಇದನ್ನು ನಿಮಗೆ ಎಲ್ಲಿ ಬೇಕೋ ಮನೆ ಆಚೆ ಎಲ್ಲನೇ ಇಟ್ಕೊಂಡು ಬೇಕಾದರೆ ಮಾಡ್ಕೋಬೋದು. ಅಂದರೆ ನಮಗೆ ಗ್ಯಾಸು ಇಲ್ಲ ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೊಂಡು ಇಟ್ಟಿದ್ದೀರಂತಂದರೆ ಚಪಾತಿ ರೊಟ್ಟಿ ಎಲ್ಲ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ನಮ್ಮ ಮನೆಯಲ್ಲಂತೂ ನಮ್ಮ ಅಕ್ಕ ಇದರಲ್ಲಿ ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊತಾರೆ. ಮನೆ ಆಚೆ ವರಂಡದಲ್ಲಿ ಇಟ್ಬಿಡ್ತಾರೆ. ಅಷ್ಟು ಹೊಗೆ ಕೂಡ ಬರಲ್ಲ. ನೋಡಿ ಸ್ವಲ್ಪ ಹೊಗೆ ಬರ್ತಾಯಿದೆ, ವರಂಡದಲ್ಲಿ ಇಟ್ಟಿರೋದಲ್ಲ. ಕಮ್ಮಿ ಸೌದೆ ಅದೆಷ್ಟಿದೆಯೋ ಅಷ್ಟು ಬೆಂಕಿನೂ ಚೆನ್ನಾಗಿ ಹಚ್ಕೊಬಿಡುತ್ತೆ. ಟ್ರೈ ಮಾಡಿ. ಇವಾಗ ಗ್ಯಾಸ್ ಇಲ್ಲ ಅನ್ನೋರು ಗ್ಯಾಸ್ ಸಿಗ್ತಾ ಇಲ್ವಲ್ಲ, ಈ ಥರ ಮಾಡ್ಕೊಂಡಿದ್ದೀರಂದರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.